ಶುಗರ್ ಎಲ್ಲ ಇದೆ ಅಂದ್ರೆ ಇವಾಗ ಶುಗರ್ ಇದೆ ಅಂದ ಮಾತ್ರಕ್ಕೆ ಮುಟ್ಟಿದ ತಕ್ಷಣ ಏನ್ ಶುಗರ್ ಬರೋದಿಲ್ಲ ಒಬ್ರಿಂದ ಒಬ್ರಿಗೆ. ಸೊ ಆ ತರ ಎಲ್ಲ ಏನೋ ಟೆಸ್ಟ್ ಮಾಡ್ತಾರೆ. ಇದೆಲ್ಲ ಟೆಸ್ಟ್ ಆದ್ಮೇಲೆ ವೀಸಾ ಅಂತ ಕೊಡ್ತಾರೆ. ಸೊ ವೀಸಾ ಇಶ್ಯೂ ಮಾಡ್ತಾರೆ. ಇವಾಗ ವೀಸಾ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಓಕೆ, ಬಹಳ ಜನ ಇದ್ದೀರಾ, ತೊಂದ್ರೆ ಇಲ್ಲ. ಇವಾಗ ಒಂದು ಎಕ್ಸಾಂಪಲ್, ಇವಾಗ ನಾನು ನಿಮ್ ಮನೆಗ್ ಬರ್ತೀನಿ. ನಿಮ್ ಮನೆಗ್ ಬಂದ್ಬಿಟ್ಟು ನೀವ್ ಏನಕ್ಕೆ ಆ ಮನೇಲಿ ಇದ್ದೀರಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಂಗೆ ಮನೆ ನಮ್ದು ಅಂತ ಹೇಳ್ತೀರಾ. ಏನಾದಾರ ಮನೆ ನಿಮ್ದು ಅನ್ನೋದಕ್ಕೆ? ಕಾಗದ ಪತ್ರ ಎಲ್ಲ ಇರುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ನೀವಿರ್ಲಿಕ್ಕೆ ಕಾಗದ ಪತ್ರ ಬೇಕು. ನಿಮ್ಮ ಮನೆ ಆದ್ರೆ ನಿಮ್ಮ ಮನೆ ಕಾಗದ ಪತ್ರ, ಬಾಡಿಗೆ ಮನೆ ಆದ್ರೆ ರೆಂಟಲ್ ಅಗ್ರಿಮೆಂಟ್. ಸೊ ನಮ್ಮ ಮನೆಯಲ್ಲಿ ನಾವಿರ್ಲಿಕ್ಕೆ ಕಾಗದ ಪತ್ರ ಇದೆ ಅನ್ಬೇಕಾದ್ರೆ ಹೊರದೇಶಕ್ಕೆ ಹೋಗಿದಾಗ ಕಾಗದ ಪತ್ರ ಬೇಡವಾ? ಬೇಕಲ್ವಾ? ಸೊ ಈ ಕಾಗದ ಪತ್ರ, ಈ ಪರ್ಮಿಷನ್ ನಾನು ತುಂಬಾ ಸಿಂಪಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಟೆಕ್ನಿಕಲ್ ಆಗಿ ಯಾವುದೇ ಒಂದು ಏನೋ ಪದಗಳನ್ನ ನಾನು ಬಳಸ್ತಾ ಇಲ್ಲ. ಸೊ ನೀವು ಆ ದೇಶಕ್ಕೆ ಹೋಗಿ ಇರ್ಬೇಕು ಅಂದ್ರೆ ನಿಮ್ಗೆ ಕಾಗದ ಪತ್ರ ಇರಬೇಕು. ಅದಕ್ಕೆ ನಾವು ವೀಸಾ ಅಂತ ಹೇಳ್ತೀವಿ. ಆಯ್ತಾ? ವೀಸಾ ಅಂತ ಹೆಸರು. ಈ ವೀಸಾದಲ್ಲಿ 2 ರೀತಿಯಾದ ವೀಸಾ ಇದೆ. ಒಂದು ವಿಸಿಟ್ ವೀಸಾ, ಇನ್ನೊಂದು ವರ್ಕ್ ವೀಸಾ. ಇವಾಗ ಇಲ್ಲೀಗಲ್ ಏಜೆಂಟ್ಸ್ ಅಂತ ಏನ್ ಹೇಳ್ದೆ ನೋಡಿ. ಸೊ ಬನ್ನಿ ಅಮ್ಮ, ನಿಮ್ಗೆ ಮನೆ ಕೆಲಸ ಇದೆ, ನಾವು ಕೊಡಿಸ್ತೀವಿ ಅಂತ ಗಲ್ಫ್ ದೇಶಕ್ಕೆ ಕಳಿಸ್ಬಿಡ್ತಾರೆ. ಹೇಗ್ ಕಳಿಸ್ತಾರೆ? ಅವ್ರಿಗೆ ಏನು ಗೊತ್ತಿಲ್ಲ, ಏನ್ ಕಾಗದ ಪತ್ರ ಇರಬೇಕು ಏನು ಗೊತ್ತಿಲ್ಲ. ವಿಸಿಟ್ ವೀಸಾ ಕೊಟ್ಟು ಕಳಿಸ್ತಾರೆ. ಸೊ ವಿಸಿಟ್ ವೀಸಾ ಕೊಟ್ಟು ಕಳಿಸಿದಾಗ ಏನಾಗತ್ತೆ, ಅಲ್ಲಿ 2-3 ತಿಂಗಳು ಕೆಲಸ ಮಾಡ್ಬಿಟ್ಟು ಅಯ್ಯೋ ಸಂಬಳ ಕೊಡ್ತಾ ಇಲ್ಲ, ನಾನು ಪೊಲೀಸ್ ಹತ್ರ ಓಡ್ ಹೋಗ್ತೀನಿ ಅಂತ ಪೊಲೀಸ್ ಹತ್ರ ಓಡ್ ಹೋಗ್ತಾರೆ. ಪೊಲೀಸರು ಫಸ್ಟ್ ನಿಮ್ ಕಾಗದ ಪತ್ರ ಎಲ್ಲ ಕೊಡಿ ಅಂತ ಕೇಳ್ತಾರೆ. ಕಾಗದ ಪತ್ರ ಎಲ್ಲ ನೋಡ್ಬಿಟ್ಟು, ಏನಮ್ಮ ಇದು ವಿಸಿಟ್ ವೀಸಾ, ನಿಮ್ಗಿಲ್ಲಿ ಈ ದೇಶದಲ್ಲಿ ಬರೀ ಸುತ್ತಲಿಕ್ಕೆ ಮಾತ್ರನೇ ಪರ್ಮಿಷನ್ ಕೊಟ್ಟಿರೋದು. ನೀವು ಸುತ್ತೋ ಕೆಲಸ ಬಿಟ್ಬಿಟ್ಟು ನೀವು ಮನೆ ಕೆಲಸ ಮಾಡ್ಬಿಟ್ಟು ಅದ್ರ ಮೇಲೆ ಸಂಬಳ ಬೇರೆ ಕೇಳ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಕೇಳ್ತಾರೆ ಅಲ್ವಾ? ಪ್ರಾಬ್ಲಮ್ ಆಗತ್ತಲ್ವಾ? ಸೊ ಈ ಇಲ್ಲೀಗಲ್ ಏಜೆಂಟ್ಸ್ ಮೂಲಕ ಹೋದಾಗ ಎಷ್ಟೆಲ್ಲ ತೊಂದರೆಗೀಡಾಗ್ಬೋದು. ಅವ್ರು ಯಾರೋ ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ನಾನು ಹೇಗ್ ವಾಪಸ್ ಬರ್ಲಿ? ಇದೆಲ್ಲ ಪ್ರಶ್ನೆಗಳಿರುತ್ತೆ. ಅದಕ್ಕೆ ನಾವು ಸರ್ಕಾರದಿಂದ ನಾವು ಈ ನೇಮಕಾತಿ ಪ್ರಕ್ರಿಯೆನ ಮಾಡ್ತಾ ಇರೋದು. ಸೊ ಈ ಒಂದು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಆದ್ಮೇಲೆ ನಿಮ್ಗೆ ಮೆಡಿಕಲ್ಸ್ ಆಗತ್ತೆ. ಮೆಡಿಕಲ್ಸ್ ಆದ್ಮೇಲೆ ನಿಮ್ಗೆ ವೀಸಾ ಇಶ್ಯೂ ಆಗತ್ತೆ. ಯಾವ ರೀತಿಯಾದ ವೀಸಾ? ವರ್ಕ್ ವೀಸಾ ಅಂತ ಹೇಳ್ತೀವಿ. ವರ್ಕ್ ವೀಸಾ ಅಂದ್ರೆ ನೀವು ಹೊರದೇಶಕ್ಕೆ ಹೋಗಿ ಅಲ್ಲಿ ನೀವು ಕೆಲಸ ಮಾಡಿ ಸಂಬಳ ತಗೊಂಡು ನೀವು ವಾಪಸ್ ಬರ್ಬೋದು. ಸೊ ಈ ವರ್ಕ್ ವೀಸಾ ಇಶ್ಯೂ ಆಗತ್ತೆ. ಅದಾದ್ಮೇಲೆ ಇವಾಗ ಮೇಡಮ್ ಇವಾಗ ಇಷ್ಟೆಲ್ಲ ಹೇಳಿದ್ರಿ, ಆಯ್ತು, ಸರ್ಕಾರ ಖಚಿತ ಪಡಿಸ್ಕೊಳ್ತಾ ಇದೆ, ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ನೋಡ್ತಾ ಇದೆ, ಪ್ರತಿಯೊಂದು ನೋಡ್ತಾ ಇದೆ. ಆದ್ರೆ ನಾವು ಮೊದಲನೇ ಸತಿ ವಿಮಾನದಲ್ಲಿ ಹೋಗ್ತಾ ಇದೀವಿ. ಇವಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದೀವಿ. ಸಡನ್ ಆಗಿ